ಏನೋ ಒಂಥರ ಫೀಲ್ ಗೈಸ್, ಮುಟ್ಟಕ್ಕೆ ಮತ್ತೆ ನೋಡಕ್ಕೆ ಕಾರಣ ಕ್ರೇಜಿ ಆಗೈತೆ. ನಾವು ನಾಗೇಶ್ ಎಕ್ಸೈಟ್ ಇಂದ ಹೋಯ್ತಾ ಇದೀವಿ. ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂಥರ ಮೈ ಜುಮ್ ಅಂತ ಐತೆ ಗೈಸ್ ಇಲ್ಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತೇನಪ್ಪ ಅಂದ್ರೆ ನಮ್ಮ ಫ್ರೆಂಡ್ ಮದ್ವೆ ಐತೆ ಮೈಸೂರಲ್ಲಿ. ಅಲ್ಲಿಗೆ ಹೋಯ್ತಾ ಇದೀವಿ. ನಾನು ಇನ್ನೊಬ್ಬ ನಮ್ಮ ಫ್ರೆಂಡು ನಾಗೇಶ್ ಅಂತ ಮೈಸೂರಿಗೆ ಹೋಯ್ತಾ ಇದೀವಿ ಗಾಯ್ಸ್. ಮಾ ಏನು ಅನಿಸ್ತೈತೆ ಮೈಸೂರಿಗೆ ಹೋಯ್ತಿರೋದು ನಾನು? ಏನಂತ ಬೇಜಾರಾಗ್ತೈತೆ ಹೋಗ್ಬಿಟ್ಟು ಒಬ್ನೇ ಹೋಗ್ತಿಲ್ಲ ಅಂತ. ನೀವು ಒಬ್ನೇ ಅಲ್ಲಿ ಹೋಯ್ತಿದೀನಿ, ಇನ್ನೊಬ್ಬ ಬಂತಿರೋ ಫ್ರೆಂಡು. ಹುಷಾರಾಗಿ ಹೋಗು, ಹುಷಾರಾಗಿ ಬರಪ್ಪ. ಅದೇ ನೀನ್ ಬರೋ ತಕನು ಭಯ ನಮ್ಗೆ ಅಷ್ಟೇ. ಹಾ ಸರಿ ಆಯ್ತು, ಓಡ್ ಬರ್ತೀನಿ. ಬಸ್ಸಲ್ಲೇ ಹೋಗು, ಗಾಡಿ ಒಳಗೆ ಹೋಗ್ಬೇಡಿ, ದೂರ ನೈಟ್ ಬೇರೆ ಇರೋದು. ಹಾ, ನಮ್ಮ ಫ್ರೆಂಡು ಮಣಿದು ಗೈಸ್ ಮದುವೆ ಮೈಸೂರಲ್ಲಿ ಅಂದ್ರೆ HD ಕೋಟೆ ಹತ್ರ. ಬನ್ನಿ ನೋಡೋಣ ಹೆಂಗಿರುತ್ತೆ ಈ ವ್ಲಾಗು. ನನಗೂ ಒಂಥರ ಎಕ್ಸೈಟ್ಮೆಂಟ್ ಗೈಸ್, ಅಷ್ಟು ದೂರ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮು ಮದುವೆಗೆನೆ. ನೋಡೋಣ ಹೆಂಗ್ ತರ ಇರುತ್ತೆ ಅಂತ. ಗಾಯ್ಸ್, ಈಗ ನಾಗೇಶ ಬಂದವನೆ. ನಾಗೇಶ್ ಜೊತೆ ಗಾಡಿಲೇ ಹೋಗ್ತಾ ಇದ್ದೀವಿ. ಬಸ್ ಲೇಟ್ ಆಗ್ಬಿಟ್ಟಿದೆ ಗಾಯ್ಸ್, ಅದಕ್ಕೆ ನಾಗೇಶ ನೋಡಿ ನಮ್ ಬ್ರೋ ಏನ್ ಅನ್ಸ್ತೈತೆ ಬ್ರೋ? ಏನೋ ಅನ್ಸ್ತೈತೆ? ಸ್ವಲ್ಪ ದೂರ ಹೋದ್ಮೇಲೆ ಹೇಳ್ತೀನಿ. ಗಾಡಿಲೇ ಹೋಯ್ತಾ ಇದೀವಿ, ಲೇಟ್ ಆಗ್ಬಿಟ್ಟೈತೆ ಅಂದ್ಬಿಟ್ಟು. ನೋಡೋಣ ಮುಂದೆ. ಅಲ್ಲೇ ಕುಣಿಗಲಲ್ಲಿ ಇದ್ದೀವಿ ಗಾಯ್ಸ್. ಸನ್ಸೆಟ್ ಕ್ರೇಜಿ ಆಗೈತೆ ಇಲ್ಲಿ ಬಂದು. ನೋಡಿ ಇವರೇ ನಾಗೇಶ್ ಅಂದ್ರೆ. ನೋಡ್ಕೊಳ್ಳಿ ಗಾಯ್ಸ್, ಇವಾಗ ನಾನ್ ಗಾಡಿ ಓಡಿಸಿದೀನಿ. ನಿಧಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದೀವಿ ಪ್ಲಾನ್ ಅಲ್ಲಿ. ಅಷ್ಟೇ ಇಬ್ರು ಒಬ್ಬೊಬ್ರು ಇರೋದು. ಆಮೇಲೆ ಟೈಮ್ ಮುಗ್ದೋಗೈತೆ. ಸರಿ, ಸ್ಟಾರ್ಟ್ ಮಾಡಲೇ ಟೈಮ್. ನಡಿ ಅಯ್ಯ ಬನ್ನಿ ಗಾಯ್ಸ್. ಇನ್ನ ಎಷ್ಟು ದೂರ ಐತೆ ಮೈಸೂರು? 50. 50 ಕಿಲೋಮೀಟರ್ ಐತೆ ಗಾಯ್ಸ್. ಈಗ ಇಲ್ಲಿಂದ ಮೈಸೂರು 50 ಕಿಲೋಮೀಟರ್ ಐತೆ. ಇಲ್ಲಿ ಬ್ರೇಕಿಂಗ್ ನಿಲ್ಸಿದೀವಿ ಗಾಡಿನ. ಗಾಡಿ ಫುಲ್ಲು ಇಲ್ಲ ಐತೆ ನೋಡಿ ಗೈಸ್, ಫುಲ್ಲು ಹೀಟ್ ಆಗ್ಬಿಟ್ಟೈತೆ ಗಾಡಿ. ಅದಕ್ಕೆ ಇಲ್ಲಿ ನಿಲ್ಸಿದೀವಿ. ಯಾವ ಊರು ಅಂತ ಗೊತ್ತಿಲ್ಲ ಗೈಸ್. ಪಾನಿಪುರಿ ತಿನ್ನಂಗೆ ನಿಲ್ಸಿದೀವಿ. ಸಕ್ಕ ಟಯರ್ಡ್ ಆಗ್ಬಿಟ್ಟೈತೆ. ಅದಕ್ಕೆ ಇಲ್ಲೇ ರೋಡ್ ಸೈಡಲ್ಲಿ ಪಾನಿಪುರಿ ತಿಂತಾ ಇದೀವಿ. ಮಸಾಲ ಪುರಿ ಕಣ, ಮಸಾಲೆ ಪಾನಿಪುರಿ ಅಲ್ಲ, ಮಸಾಲ ಪುರಿ. ಯಾವ್ದು? ಕಿಲೋಮೀಟರ್ ಐತೆ? ಎಷ್ಟೈತೆ? 65. 60 ಕಿಲೋಮೀಟರ್ ಐತೆ ಗೈಸ್ ಇನ್ನ. ನನ್ಗಂತೂ ಸಾಕಾಗೋಯ್ತು. ನಾಗೇಶ ಫುಲ್ಲು ಟಯರ್ಡು. ಹೆಂಗೈತೆ ಪಾನಿಪುರಿ ಟೇಸ್ಟ್? ಚೆನ್ನಾಯ್ತಾ? ಪಾನಿಪುರಿ ಚೆನ್ನಾಗೈತೆ ಗೈಸ್. ಇಲ್ಲೇ KRS ಪಿಟ್ಟಿ ಮುಂದೆ ಇಲ್ಲೇ ರೋಡ್ ಸೈಡಲ್ಲಿ ಕೂತ್ಕೊಂಡು ತಿಂತಾ ಇದೀವಿ. ಫುಲ್ಲು ಟಯರ್ಡ್ ಆಗ್ಬಿಡೈತೆ ಗಾಡಿ ಓಡಿಸಿ. ಫೈನಲಿ ಬಂದಿದೀವಿ ಚೋಟ್ರ ಹತ್ರ. ನಾಗೇಶ್ ಫುಲ್ಲು ಟಯರ್ಡು, ಕಣ್ಣೆಲ್ಲ ಉರಿತಾವಂತೆ. ಫೈನಲಿ ಚೋಟ್ರ ಹತ್ರ ಬಂದಿದೀವಿ ಗಾಯ್ಸ್. ಮುಂದೆ ಹೋಗಿ ಬನ್ನಿ ನಂದನ್, ಬೇಗ ಮುಂದೆ ನಡೀರಿ. ನಿಮ್ಮೂರಲ್ಲಿ ನೀವೆಲ್ಲ ಹಚ್ಕೊಂತೀರಲ್ರಿ. ನಮ್ದು ಮದ್ವೆ ನಮ್ದು. ಮದ್ವೆ ರೀ ಮಾವನ್ ಕಣ್ರಿ. ನೋಡ್ರಿ ವ್ಯಾನ್ ನೋಡ್ರಿ ನಂದೊಂದು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಗೈಸ್ ಫೈನಲಿ ಒಂದು ಮದ್ವೆ ಗಂಡು ಫುಲ್ ಮಿಂತವ್ರೆ. ಏನು ಆಗಲಿ ಇಡ್ಕೊಳ್ರಿ, ಏನೋ ಆಗಲ್ಲ. ಮದ್ವೆ ಗಂಡು ತೋರ್ಸಿ. ಅಲ್ಲಿದಾರೆ ನೋಡ್ರಿ ಅವ್ರೆ ಮದ್ವೆ ಗಂಡು ಮಣಿ ಅಂತ. ಅಪ್ಪಿ, ಸುಮ್ನೆ ನಿಮ್ ಊರಿಗೆ ಅಷ್ಟೂರಿಂದ ಬಂದಿದ್ದೀವಿ, ಏನಿಲ್ವಾ? ಏನ್ ಬೇಕಣ ಅಂತ ಕೇಳ್ತಾವನೆ. ಅಷ್ಟೂರಿಂದ ಏನಕ್ಕೆ ಬಂದಿದೀವಿ? 300 ಕಿಲೋಮೀಟರ್ ಇಂದ. ಎಣ್ಣೆ ಇಲ್ಲ ನಾವು. ಬೇರೆ ಏನಾದ್ರು ಇದ್ರೆ ಹೇಳು. ಏನ್ ಹೇಳ್ಬೇಕು ಅಂದ್ರೆ ಹೇಳಿದ್ರೆ ತಾನೇ ಟ್ರೀಟ್ ಕೊಡ್ತದ. ನೋಡಪ್ಪ ನಮ್ಗೆ ಚಮಾಕು. ಮದ್ವೆ ಗಂಡ್ ಕೇಳಾಕತ್ತೈತೆ ಹೇಳು. ಸಾಕಾಗ್ಬಿಡೈತೆ. ಬಂದಿರೋದಕ್ಕೇನೆ ಒಂದ್ ರೂಮ್ ಕೊಡ್ಸ್ಬಿಟ್ರೆ ಮಾಲೀಕ ಮುಡ್ತೀವಂತ ಬೆಳಗ್ಗೆ ನೋಡ್ಕೊಳೋಣ. ಫುಲ್ಲು ಟಯರ್ಡು. ಫೋಟೋ ಶೂಟ್ ಮಾಡ್ಸಲ್ವಾ? ಹಾ
ಎಲ್ಲ ನಮ್ದೇ. ಎಲ್ಲ ನಿಮ್ದೆ. ಗಾಡಿ ಮೇಲೆ ನಾವ್ ಬಂದು ನಾವೇ ಗಾಡಿ ಬಂದು ಗೊತ್ತಾಯ್ತಿಲ್ಲ. ಗಾಯ್ಸ್ ಮಣಿನು ನಂದನ್ ಒಳ್ಳೆ ರೂಮ್ ಮಾಡ್ಕೊಟ್ಟಿದ್ರು. ಚೆನ್ನಾಗಿ ನಿದ್ದೆ ಮಾಡ್ದ. ನಿದ್ದೆ ಮಾಡಿಲ್ವಾ? ಹೇಗೆ ಕಣ್ಣೆಲ್ಲ ಉರಿತಾವೆ. ಸೊಳ್ಳೆ ಕಟ ಏನು ಸೆಕೆ ನಮ್ಮ ಲೆವೆಲ್ ಇದೆಲ್ಲ ಸೆಕೆ ಅಂತ ಕಿಟಕಿ ಓಪನ್ ಮಾಡಿದೆ, ನೋಡು ಸೊಳ್ಳೆ ಬಂದು ನಿದ್ದೆನೇ ಮಾಡಕ್ಕಾಗಿಲ್ಲ. ಇತ್ತಾಗ ಸೆಕೆ ಇತ್ತಾಗ ಸೊಳ್ಳೆ, ಅದು ಬೇರೆ ಸೌಂಡ್ ಜಾಸ್ತಿ. 12 ಗಂಟೆ ಮಕ್ಕಂಡು 3 ಎದ್ವಿ. ಶಿವನಂದ್ ಮಾತ್ರ ಒಂದು 6 ತನಕ ಮಕ್ಕಂಡಿದ್ದೀನಿ. ಒಳ್ಳೆ ನಿದ್ದೆ ಮಾಡಿದೆ, ಸ್ವಲ್ಪ ನಿದ್ದೆ ಮಾಡಿದ್ವಿ. ಹೆಂಗಿದೆ ಚಾರ್ಜರ್ ಎಷ್ಟಾಯ್ತು? ಎಷ್ಟಾಯ್ತು ಚಾರ್ಜರ್? 100 ಆಯ್ತು. ನಾನು ಹಾಕ್ಬೇಕೀಗ, ನನ್ನ ಖಾಲಿ ಆಗೈತೆ. ತಿರುವೇಂಡ್ರಮ್ ಅಂತ. ತಿರುವೇಂಡ್ರಮ್ ಏನೋ ಅದು ಹೆಸರು ಹಂಗದೆ. ಕೇರಳ ಕೇರಳ. ಹಾಗೆ ನೀವೇ ಮದ್ವೆ ಗಂಟರ ಇದ್ದೀರಪ್ಪ, ನೀವೇ ಮದ್ವೆ ಗಂಟರ ಇದ್ದೀರಾ ರೆಡಿಯಾಗಿ. ಜಾಸ್ತಿ ಕಿಲೋಮೀಟರ್ ಇಲ್ಲ, ಅರ್ಧ ಕಿಲೋಮೀಟರ್ ಹೋದ್ರೆ ಕರ್ಕೊಂಡ್ ಹುಡುಗಿರು. ನೋಡ್ರಿ ಮದ್ವೆ ಗಂಡ ಆ ಕಡೆ ಇದಾರೆ. ನಮ್ ನಾಗೇಶ್ ಬರೋ ಸೈಲೆಂಟು. ಹಾಯ್ ಬ್ರೋ, ಇವರೇ ಮದ್ವೆ ಗಂಡ ನೋಡ್ಕೊಳ್ಳಿ. ಯಾಕ್ರಿ ಸಬ್ಕಿದ್ದೀರಾ? ಎಕ್ಸ್ಪೀರಿಯನ್ಸ್ ಹೆಂಗೈತೆ ಬ್ರೋ? ಗೈಸ್ ನನ್ನ ನೋಡಿ ಇನ್ಸಲ್ಟ್ ಮಾಡ್ಕೊಂಡು ಹೋಯ್ತವನೆ. ಯಾಕ ಇನ್ಸಲ್ಟ್ ಎಲ್ಲ ಮಾಡ್ತಿದ್ಯಾ? ಹುಡುಗಿ ಮಾತಾವಳೆ. ಯಾರು? ಹಂಗೆ ಬೃಂದಾವನ ಎಕ್ಸ್ಪ್ರೆಸ್ ಬರ್ತಾಳ. ಇಲ್ಲ ಜರ ಗಾಡಿ ಇನ್ಸಲ್ಟ್ ಮಾಡಿ ಗಡ್ಡ ಆಯ್ತಿದ್ದಿ. ಇವಾಗ ಏನು ಬೈತಿರೋದು ಕರ್ಕಂಡಿ? ಏ ಹುಡುಗನ್ಗೂ ಹುಡುಗಿಗೂ 7 ಜನ್ಮ ಇದು ಇದು ಪ್ರೀತಿ ಅದೆಲ್ಲ ಇರ್ಲಿ ಅಂತ ಪೂಜೆ ಮಾಡಕ್, ದೇವರಿಗೆ ಪೂಜೆ ಮಾಡ್ಸಕ್ ಹೊಡಿತಾವ್ರೆ. ಹಂಗೆ ಗಾಯ್ಸ್, ನಂದು ಇವಾಗ ಕಬಿನಿ ಡ್ಯಾಮಿಗೆ ಕರ್ಕೊಂಡು ಹೋಯ್ತವನೆ. ಅವ್ರೂರು ಲೋಕಲ್ ಬಾಯ್ ಗೈಸ್, ಇವಾಗ ಲೋಕಲ್ ಗೈಡ್ ಅಂತ ನಮ್ಗೆ. ಈಗ ನಮಗೆ ನಂದು ಒಂಥರ ಈಗ ಲೋಕಲ್ ಗೈಡ್ ಆಗಿ ಕಬಿನಿ ಡ್ಯಾಮಿಗೆ ಕರ್ಕೊಂಡು ಹೋಯ್ತವನೆ ಗೈಸ್. ನಾವು ನಾಗೇಶ್ ಎಕ್ಸೈಟ್ ಇಂದ ಹೋಯ್ತಾ ಇದೀವಿ. ಹೌದೌದು, ಹೊಟ್ಟೆ ಸಿದ್ರು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದೆ. ಬರಪ್ಪ, ನಿನಗೆ ಗೊತ್ತಿಲ್ಲ ಲೋಕಲ್ ಆಗಿದ್ರು ಎಷ್ಟು ನೋಡ್ರಿ ನಾಗೇಶ್ ಲೋಕಲ್ ಬಾಯ್ ಆಗ್ಬಿಟ್ರಿ ಆಲೆ. ಅದೇ ಕಂಟ್ರಿ. ಹಾ, ಹಂಗೆ ಲೋಕಲ್ಗೆ ಲೋಕಲ್. ಗೈಸ್ ಫೈನಲಿ ಬಂದಿದ್ದೀವಿ ಕಬಿನಿ ಜಲಾಶಯ. ಗೈಸ್ ಬಂದಿದ್ದೀವಿ ಫೈನಲಿ ಕಪಿಲ ಜಲಾಶಯಗೆ. ಬಿಡ್ತಾ ಇಲ್ವಂತೆ ಒಳಗಡೆ, ಹಾ, ತುಂಬಾ ಬೇಜಾರಾಗ್ತಿದೆ. ಅಲ್ಲಿ ಮ್ಯಾಲ ಹೋಗಿರೋ ಸಕ್ಕದಾಗಿರೋದು ಗೈಸ್, ಬಿಡ್ತಾ ಇಲ್ಲ. ನಂದು ಕೇಳಕ್ ಹೋಯ್ತವನ ಅಲ್ಲಿ, ಯಾರು ಲೋಕಲ್ ಗಾಯನ ಕೇಳ್ತಾರೆ. ಹಾ, ಅಲ್ಲಿ ಕೇಳಕ್ ಹೋಗ್ತಾನೆ. ನಂದು ಮ್ಯಾಗಡೆ ಬಿಡ್ತಿಲ್ಲ. ನೋಡೋಣ ಇಲ್ಲೇ ನೋಡ್ಬೇಕ ಏನೋ ಗೊತ್ತಿಲ್ಲ. ಇಲ್ಲೇ ವಾಸನೆ ಕುಡ್ಕೊಂಡು ಹೋಗು ಅಂತ ಹೇಳಿದ್ರೆ. ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತೈತೆ ಗೈಸ್. ಇಲ್ಲಿ ಬಿಡ್ಸ್ ಕಟ್ತವ್ರೆ, ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತೈತೆ. ಮತ್ತೆ ಅಲ್ಲಿ ಮ್ಯಾಗಡೆ ಬಿಡಕ್ಕೆ ಏನೋ ಗೊತ್ತಿಲ್ಲ, ಇನ್ನ ವಾಟರ್ ಕಮ್ಮಿ ಐತೆ ಸ್ವಲ್ಪ. ಕೇಳಲಿವಾ? ಏನೋ ವಾಟರ್ ಎಲ್ಲ ಕಮ್ಮಿ ಐತೆ ಗೈಸ್. ಅಲ್ಲಿ ಹತ್ರದಿಂದ ನೋಡೋಕೆ ಸಕ್ಕದಾಗಿರ್ತದೆ ಅಲ್ವಾ? ಹತ್ರ ಹೋದ್ರೆ ಚೆನ್ನಾಗಿರ್ತದೆ ನೋಡಕ್ಕೆ. ತಮಿಳ್ನಾಡು ಬಿಟ್ಟು ಬಿಟ್ಟು ನಮ್ಗೆ ಖಾಲಿ ಆಗ್ಬಿಟ್ಟೈತೆ. ಹೋಗತ್ತಾ ಖಾಲಿ ಆಗ್ಬಿಟ್ಟೈತೆ. ಅಲ್ಲ, ಇರೋ ಬರೋ ಡ್ಯಾಮ್ಗಳೆಲ್ಲ ಇಲ್ಲಿ ಮೈಸೂರು ಜಿಲ್ಲೆ ಕಟ್ಕೊಂಡಿದಿರಲ್ಲ ಬಂದಲ್ಲಿ. ನಮ್ ಕಡೆ ಒಂದ್ ಕೊಡ್ರಲ್ಲ. ಹೇಳಪ್ಪ ನಿಮ್ ಕಡೆ ಒಂದ್ ಡೈವರ್ಟ್ ಮಾಡ್ಬಿಡ ಆ ಕಡೆಗೆ.
ಹಾ ಮಾಡೋಣ ಮಾಡೋಣ. ಹ್ಮ್ ಮುಂದಿನ ದಿನಗಳಲ್ಲಿ ಕಮ್ಮಿ ಕೊಡ್ತೀವಿ ಮಾಡ್ತೀವಿ. ಹಾ. ಶಿವಗಂಗೆ ಬೆಟ್ಟಕ್ಕೆ ಹೋದ ಆ ಶಿವಗಂಗೆ ಬೆಟ್ಟದಿಂದ ಒಂದ್ ಮಾಡಿದ್ರೆ ನೋಡಕ್ ಚೆನ್ನಾಗಿತ್ತು. ಚೆನ್ನಾಗಿರೋದು. ಬೆಟ್ಟನ ನಿಮ್ಮಲ್ಲಿ ಅಪಾಟಿ ಕಲ್ಲು ಗುಡ್ಡಗಳೆಲ್ಲ ಇತ್ತು. ಇಲ್ಲಿ ಚಾಮುಂಡಿ ಬೆಟ್ಟ ಐತಲ್ಲ ಅದಕ್ಕಿಂತ ಬೆಟ್ಟ ಬೇಕೇನು. ಅಲ್ಲಿ ಇನ್ನೂ 4 ಬೆಟ್ಟ ಐತೆ ಆದ್ರೂ ಇರ್ಲಿ. ಮತ್ ನೋಡ ಇರ್ಲಿ. ದುರಾಸೆ ನನ್ ಮಗ ದುರಾಸೆ. ಯಾರನ್ನ ಇಲ್ಲಿಂದ ಒಂದ್ ವೀವ್ ಹಾಕೊಂಬಿಡಿ ಗೈಸ್, ಕ್ರೇಜಿ ಕಾಣ್ತೈತಿ ಗೈಸ್. ಈಗ ಕಪಿಲ ಜಲಾಶಯ ನೋಡ್ಕೊಂಡು ಹೋಯ್ತಾ ಇದೀವಿ ಮನೆ ಕಡೆ ಅಲ್ವಾ? ಮನೆ ಕಡೆ ಮನೆ ಕಡೆ ಎಲ್ಲ ಮದ್ವೆ ಕಡೆಗೆ. ಮನೆ ಕಡೆ ಇಷ್ಟ ಬೇಗ ಹೋಗಿ ಏನ್ ಮಾಡೋಣ? ಊಟ ಮಾಡೋದು ಹೋಗ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಬೀಚ್ ಇದ್ರೆ ಸರಿಯಾಗದು. ಹಾ, ಇಲ್ಲೇ ಹಾಕ್ರು ನೀರ್ಗೆ. ಗೂಗ್ಲಿ ಫಿಲ್ಮ್ ಯಾಕೋ ಮಾಡ್ದಂಗೆ ನಂದನ್ ಶರತ್ ನಾನ್ ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ನ. ಹ್ಮ್. ಅದೇ ಫೀಲಿಂಗ್ ಅಲ್ಲಿ ಹೋಗ್ಬಿಟ್ಟು ಊಟ ಯಾಕೋ ಒಂದ್ ಬಾಟ್ಲಿ ಇಟ್ಕೊಂಡು ಮಲ್ಕೋಬೋದಿತ್ತು ಹ್ಮ್. ಸಮುದ್ರದಾಗ. ಬಾ ಮುಳ್ಳೈತಿ ಈ ಕಡೆ ಗೈಸ್. ಇದು ಬ್ಯಾಕ್ ವಾಟರ್ ಗೈಸ್. ಫುಲ್ಲು ವಾಟರ್ ಲೆವೆಲ್ ಕಮ್ಮಿ ಆಗ್ಬಿಟ್ಟೈತೆ. ಎಲ್ಲ ಬ್ಯಾಸ್ಗೆಗೆ ಅದಕ್ಕೂ ವಾಟರ್ ಲೆವೆಲ್ ಕಮ್ಮಿ ಆಗಿ ಮೈಸೂರಲ್ಲಿ ಸ್ವಲ್ಪ ನೀರಿನ ಪ್ರವಾಹ ಕಮ್ಮಿ ಇರ್ಬೇಕು. ಫೋಟೋಶೂಟ್ ಅಣ್ಣ ಫುಲ್ಲು ಫೋಟೋಶೂಟ್. ಸ್ಮೈಲ್ ಬರ್ಲಿ. ಗೈಸ್, ಮದ್ವೆ ಎಲ್ಲ ಮುಗಿಸ್ಕೊಂಡು ಬರೋ ದಾರಿಲಿ ಒಬ್ರು ಕನ್ನಡದಲ್ಲಿ ಹೆಸರು ಮಾಡಿರೋ ವ್ಯಕ್ತಿ ಅಂದ್ರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಕೊಡುಗೆ ಕೊಟ್ಟು ಅಜರಾಮರವಾಗಿ ಇಟ್ಕೊಂಡಿರೋರು. ಅವ್ರೊಂದು ಸ್ಮಾರಕ ಸಿಕ್ತು ಗೈಸ್ ದಾರಿಲೇನೆ. ಯಾರು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಗೈಸ್. ನಾನು ನಾಗೇಶ್ ಬ್ರೋ ಬಂದಿದ್ದೀವಿ, ಫಸ್ಟ್ ಟೈಮ್ ಬರ್ತಾ ಇರೋದು. ನಾಗೇಶ್ ಬ್ರೋ ಅಂತೂ 1 year ಇಂದ ಈ ಕಡೆ ಬರ್ಬೇಕು ಅನ್ಕೊಂಡ್ರಂತೆ. ಇವಾಗ ಆ ಕಾಲ ಮಿಂಚಿ ಬಂದಿದೆ, ಕೂಡಿ ಬಂದಿದೆ. ಗೈಸ್ ಒಳಗಡೆ ಹೋಗೋಣ ಗೈಸ್. ಇದು ಎಂಟ್ರೆನ್ಸ್ ನೋಡ, ಬನ್ನಿ ಒಳಗಡೆ ಹೋಗಿ ಹೋಗ್ಬೇಕು. ಇದು ನಾಗರಾವು ಫಿಲಮ್ ಅಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಪುಟ್ಟಣ್ಣ ಕಣಗ ಅವ್ರ ಜೊತೆ ಫೋಟೋ ನೋಡಿ ಗೈಸ್. ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂಥರ ಮೈ ಜುಮ್ ಅಂತ ಐತೆ ಗೈಸ್ ಇಲ್ಲಿ. ಈ ಪೋಸ್ ನೋಡಿ ಗೈಸ್, ಕ್ರೇಜಿ ಆಗೈತೆ. ಇದ್ಯಾ ಫಿಲಮ್ ಹೇಳು? ಸಿಂಹನ ಗೈಸ್. ಇದ್ ನೋಡಿ, ಅಂಬರೀಶ್ ಸರ್ ಮತ್ತೆ ವಿಷ್ಣುವರ್ಧನ್ ಸರ್ ಇಬ್ರು ಜೊತೆಲಿರೋ ಫೋಟೋ. ಆ ಸ್ನೇಹ ಮಾತ್ರ ಎಂದಿಗೂ ಶಾಶ್ವತ ಗೈಸ್. ಒಬ್ರು ಬಿಟ್ಕೊಡ್ತಾ ಇರ್ಲಿಲ್ಲ, ಅದು ಸ್ನೇಹ ಅಂದ್ರೆ. ಇಲ್ಲಿ ಅವರ ಪಾಪು ಜೊತೆ ಆಟ ಆಡ್ತಿರೋ ಫೋಟೋ ಕ್ರೇಜಿ ಆಗೈತೆ ಮಾತ್ರ ಗೈಸ್. ಇಲ್ಲಿ ಬಂದ್ರೆ ಒಂದು ಇದು ಫೀಲ್ ಆಗುತ್ತೆ ಗೈಸ್, ನಮ್ಗೆ ಮೈ ಜುಮ್ ಅನ್ನುತ್ತೆ. ಅವ್ರದ್ದು ಸಾಧನೆಗಳೆಲ್ಲ ನೋಡ್ತಾ ಇದ್ರೆ, ಮತ್ತೆ ಅವ್ರದ್ದು ಫೋಟೋ ಆಲ್ಬಮ್ಗಳು ಅವ್ರ ನೆನಪಿಗೋಸ್ಕರ ಒಂದು ಹಾಕಿದ್ದಾರೆ ಗೈಸ್ ಫೋಟೋಗಳು. ನೋಡ್ತಾ ನಮ್ಗೆ ಅದರ ಮೈ ಜುಮ್ ಅನ್ಸುತ್ತೆ, ಆ ಥರ ಸಾಧನೆಗಳು. ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಕೋಟಿಗೊಬ್ಬ ಡೈಲಾಗ್ ಮಾತ್ರ ಚಿಂದಿ ಆಗೈತೆ ಆ ಫಿಲಮಲ್ಲಿ. ಕೋಟಿಗೊಬ್ಬ ಫಿಲಮಲ್ಲಿ ಈ ಡೈಲಾಗ್ ಕೇಳಿದ್ರೆ ಮೈ ಜುಮ್ ಅನ್ಬೇಕು, ಆ ಥರ ಐತೆ. ಅದು ವಿಷ್ಣುವರ್ಧನ್ ಸರ್ ಹೊಡೆದಿರೋ ಡೈಲಾಗು ಅವ್ರ ವಯಸ್ಸಲ್ಲಿ ಕೇಳ್ತಾ ಇದ್ರೆ ಕಿಕ್ಕು ಗೈಸ್, ಅದೊಂಥರ. ಇನ್ನೊಂದು ಜಮೀನ್ದಾರ್ ಫಿಲಮ್ ನೋಡಿದವ್ರು ನೋಡಿ ಗೈಸ್. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕೆ ಬರ್ತಾರೆ, ನೀನು ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದ್ಯಾ ಅನ್ನೋದು ಗೊತ್ತಾಗ್ತದೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು. ಜಮೀನ್ದಾರರು ಡೈಲಾಗ್ ಕೈತೆ ನೋಡಿ ಗೈಸ್. ನೀವೊಂದು ಡೈಲಾಗ್ ಕೊಡಿರಿ ಅವ್ರದ್ದು ನೋಡೋಣ. ಈ ಕೈ ಹಾಂ ಕರ್ನಾಟಕದ ಆಸ್ತಿ. ಹಾಂ
ಈ 5 ಬೆರಳಲ್ಲಿರುವುದು ಹಾ 5 ಕೋಟಿ ಕಣ್ಣುಗಳು ಹಾ ಮುಷ್ಟಿ ಮಾಡಿದ್ರೆ ಅಲ್ಲಿ ಬಿಡ್ತೀನಿ. ಬ್ರೋ ನಿನಗೆ ಯಾವ ಮೂವಿ ಇಷ್ಟ ವಿಷ್ಣುವರ್ಧನ್ ಸರ್ದು? ನನಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ವಿಷ್ಣುವರ್ಧನ್. ಆಲ್ಮೋಸ್ಟ್ ಎಲ್ಲ. ಎಲ್ಲ ಅದ್ರಾಗೆ ಒಂದು ಇಷ್ಟ ಅಂದ್ರೆ? ನಂಗೆ ಇಷ್ಟ ಅಂದ್ರೆ ನಾಗರಾವ್ ಇಷ್ಟ. ಹಾ ಮತ್ತೆ, ನಾಗರಾವ್ ಬಿಟ್ರೆ ಈಗ ಹಾಡ್ ಬರ್ತಲ್ಲ ಮಡಿಕೇರಿ ಸಿಪಾಯಿ, ಮಡಿಕೇರಿ ಸಿಪಾಯಿ. ಫಿಲಮ್ ಇಷ್ಟ ಏನ್ ಹೇಳ? ಅದ ಅದೇ ಮಡಿಕೇರಿ ಸಿಪಾಯಿ ಯಾವ್ದು ಐತೆ ಗೈಸ್ ಗೊತ್ತಿಲ್ಲ ನಮಗೆ. ಹಾ ಅಜೀಬ್ ಆಯ್ತು. ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್, ಅದು ಗೊತ್ತಿಲ್ಲ ಮೂವಿ ಹೆಸರು. ಬಟ್ ನನಗೆ ವಿಷ್ಣುವರ್ಧನ್ ಸರ್ದು ಆಪ್ತ ಮಿತ್ರ ಗೈಸ್, ಅವು ಒನ್ ಆಫ್ ದ ಬೆಸ್ಟ್ ಮೂವಿ ನನಗೆ. ಅದ್ರಾಗ ಅವ್ರ ಆಕ್ಟಿಂಗ್ ಮಾಡಿರೋದು, ಅದ್ರಾಗ ಬರೋದು ಸಿನಿಮೆಟೋಗ್ರಫಿ ಒಂಥರ ನನಗೊಂಥರ ಇಷ್ಟ ಗೈಸ್. ಅದು ಹೇಳೋಕ್ಕಾಗಲ್ಲ, ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ ನನಗದು. ಮತ್ತು ಅದ್ರಾಗ ಬರೋದು ಸಾಂಗ್ಗಳು ಸೈಕ್ ಮಾತ್ರ ಗೈಸ್. ಇವಾಗ ಒಂದು ಕ್ರೇಜಿಯಾಗ ಕಾರು ಅವ್ರು ಓಡಿಸಿರೋ ಕಾರು ಗೈಸ್. ಇದು ನಂಬರ್ ಪ್ಲೇಟ್ ನೋಡಿ ಗೈಸ್, ಫ್ಯಾನ್ಸಿ ನಂಬರ್ ಪ್ಲೇಟು KA01 MN123 ಅವ್ರ ಹೆಸರು ಸಮೇತ. ಕ್ರೇಜಿಯಾಗೈತೆ ಕಾರು ಮಾತ್ರ. ಏನೋ ಒಂಥರ ಫೀಲು ಗೈಸ್, ಮುಟ್ಟಕ್ಕೆ ಮತ್ತು ನೋಡೋಕ್ಕೆ ಕಾರಣ ಕ್ರೇಜಿಯಾಗೈತೆ.